ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ. ಮರಾಠ ಯುವತಿಗೆ ಲೈಂಗಿಕವಾಗಿ ಬಳಸ್ಕೊಂಡ ಭೂಪ. ನಂದು ರಿಲೇಶನ್ಶಿಪ್ ಒಳಗೆ ಫೋಟೋಸ್ ವಿಡಿಯೋಸ್ ಅದಾವ, ಆಮೇಲೆ ನೇಕೆಡ್ಸು ಅದಾವ. ಗೊತ್ತೇ ಇದ್ದಿದ್ದಿಲ್ಲ ಅವ್ನು ಮುಸ್ಲಿಮ್ ಅಂತ. ಆಮೇಲೆ ಅವ್ರು ಯಾರ್ಯಾರು ಫ್ರೆಂಡ್ಸಿಗೆ ಲೀಕ್ ಮಾಡ್ಯಾನ ಅದು ನನಗೆ ಗೊತ್ತಿಲ್ಲ. ಮೊದಲು ಧಾರವಾಡದ ಜಿಮ್ ಟ್ರೈನರ್ ಆಯ್ತು, ಹುಬ್ಬಳ್ಳಿಯ ಜಿಮ್ ಟ್ರೈನರ್ ಸಮೀರ್ ಆಯ್ತು. ಇದೀಗ ಎರಡು ಪ್ರಕರಣಗಳನ್ನ ನೋಡಿದ ಮರಾಠ ಯುವತಿ ಧೈರ್ಯವಾಗಿ ಮುಂದೆ ಬಂದು ಮುಸ್ಲಿಂ ಯುವಕನ ವಿರುದ್ಧ ದೂರನ್ನ ಕೊಟ್ಟಿದ್ದಾಳೆ ಕಣ್ರಿ. ಲವ್ ಮಾಡಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಲೈಂಗಿಕವಾಗಿ ಬಳಸ್ಕೊಂಡು ಲವ್ ಜಿಹಾದ್ ಮಾಡಕ್ಕೆ ಹೊರಟಿದ್ದ ಮುಸ್ಲಿಂ ಯುವಕನ ವಿರುದ್ಧ ಈ ಯುವತಿ ಹೋರಾಟಕ್ಕೆ ಇಳಿದುಕೊಂಡಿದ್ದಾಳೆ. ಬೈ ಹೀಗೆ ಮಾತಾಡ್ತಿರುವ ಯುವತಿ ಸಹನಾ ಹುಬ್ಬಳ್ಳಿ ಮೂಲದವಳು ಕಣ್ರಿ. ಈಕೆ ಕಾಲೇಜ್ನಲ್ಲಿ ಕಲಿಯಬೇಕಾದ್ರೆ ಈಕೆಗೆ ತನ್ನ ಮುಸ್ಲಿಂ ಸ್ನೇಹಿತೆಯ ಮೂಲಕ ಈ ಹುಡುಗ ಪರಿಚಯಗೊಂಡಿದ್ದ. ಹಿಂದೂ ಹುಡುಗಿ, ಅದರಲ್ಲೂ ಪಕ್ಕಾ ಕ್ಷತ್ರಿಯ ಮರಾಠ ಹುಡುಗಿಯ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದ ಮುಫೀಸ್. ಕಾಲೇಜ್ ಇವೆಂಟ್ ನಲ್ಲಿ ಮುಸ್ಲಿಂ ಸ್ನೇಹಿತೆ ಮುಫೀಸ್ಗೆ ಸಹನಾಳನ್ನ ಪರಿಚಯ ಮಾಡಿಕೊಟ್ಟಿದ್ಲು. ಮೊದಲು ಸ್ನೇಹ ಬೆಳೆಯಿತು. ಸಹನಾಳ ಮನಸ್ಸು ಗೆಲ್ಲೋದಕ್ಕೆ ಬಣ್ಣ ಬಣ್ಣದ ಮಾತುಗಳನ್ನಾಡಿದ. ಆಕೆಯನ್ನ ಬೈಕ್ ನಲ್ಲಿ ಸುತ್ತಾಡಿಸೋದೇನು, ಐಸ್ ಕ್ರೀಮ್ ಕೊಡಿಸೋದೇನು, ಎಲ್ಲಿ ಬೇಕೆಂದ್ರಲ್ಲಿ ಕರ್ಕೊಂಡು ಹೋಗೋದು ಮಾಡಿದ. ಕೊನೆಗೆ ನಾನು ನಿನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ, ನಿನ್ನ ಬಿಟ್ಟು ನಾನಿರಲಾರೆ ಅಂತ ಆಣೆ ಪ್ರಮಾಣ ಮಾಡಿದ ಕಣ್ರಿ. ಇಷ್ಟು ಪರಿಪರಿಯಾಗಿ ಬೇಡ್ಕೊಂಡಾಗ ಮೊದ್ಲೇ ಅದು ಹರಿಯದ ವಯಸ್ಸು. ತಪ್ಪು ಒಪ್ಪುಗಳ ಬಗ್ಗೆ ಅರಿವಿಲ್ದೆ ಹುಡುಗಿ ಒಪ್ಕೊಂಡ್ಬಿಟ್ಲು ಕಣ್ರಿ. ನಂದು ಕಾಲೇಜ್ ಇವೆಂಟ್ ಅಲ್ಲಿ ಒಬ್ಬ ಹುಡುಗಿ ನಂಗೆ ಒಂದು ಹುಡುಗಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ಲು. ಅವನ ಹೆಸರು ಮುಫೀಸ್ ಮಿಯಾನ್ ಅವರಂತ. ನನ್ನ ನೆಕ್ಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯ್ತು. ಅವನ ಕಡೆಯಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯ್ತು. ಆಮೇಲೆ 1-2-3 ಮಂತ್ಸ್ ಆದಮೇಲೆ ರಿಲೇಶನ್ಶಿಪ್ ಸ್ಟಾರ್ಟ್ ಆಯ್ತು. ಲವ್ ಹೆಸರಿನಲ್ಲಿ ದೈಹಿಕವಾಗಿ ಬಳಸ್ಕೊಂಡ ಭೂಪ ಹಿಂದೂ ಯುವತಿಗೆ ಮದುವೆಗೂ ಮುನ್ನ ಎಲ್ಲವೂ ಮುಗಿಸ್ಬಿಟ್ಟ. ಒಂದೆಡೆ ಹಿಂದೂ ಹುಡುಗರಿಗೆ ಹೆಣ್ಣು ಸಿಕ್ತಿಲ್ಲ ಅಂತ ಹುಡುಗರು ಗೋಳಾಡ್ತಾ ಇದ್ರೆ, ಆದ್ರೆ ನಮ್ಮ ಹಿಂದೂ ಯುವತಿಯರಿಗೆ ಅದೇನಾಗಿದೆಯೋ ಗೊತ್ತಿಲ್ಲ ಕಣ್ರಿ. ಪದೇ ಪದೇ ಮುಸ್ಲಿಂ ಹುಡುಗರ ಸಹವಾಸ ಮಾಡಿ ಮೋಸ ಹೋಗ್ತಾ ಇದ್ದಾರೆ. ಇಲ್ಲೂ ಕೂಡ ಸಹನಾಗೆ ಮದುವೆ ಆಗ್ತೀನಿ ಅಂತ ನಂಬಿಸಿ ಡೈರೆಕ್ಟ್ ಆಗಿ ಅದನ್ನೇ ಮಾಡ್ಬಿಟ್ಟ. ಆಕೆ ಕೂಡ ನಿರಾಕರಿಸದೆ ಒಪ್ಕೊಂಡಿದ್ದೆ ಇದೀಗ ದೊಡ್ಡ ತಪ್ಪಾಗ್ಬಿಟ್ಟಿದೆ. ಆ ಹುಡುಗ ಹೇಗೆ, ಆತನ ಬ್ಯಾಕ್ ಗ್ರೌಂಡ್ ಏನು, ದಿಢೀರ್ ಲವ್ ಮಾಡೋ ಹಿಂದಿನ ಉದ್ದೇಶವೇನು ಯಾವುದನ್ನ ತಿಳಿದುಕೊಳ್ಳದೆ ಸಹನಾ ತನ್ನ ಸರ್ವಸ್ವವನ್ನೇ ಆತನಿಗೆ ಅರ್ಪಿಸ್ಬಿಟ್ಟಿದ್ಲು. ಆದ್ರೆ ಮುಂದೆ ಇದೇ ಫೋಟೋ ವಿಡಿಯೋ ಇಟ್ಕೊಂಡು ಸಹನಾಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರುವಿಟ್ಕೊಂಡಿದ್ದ. ಪದೇ ಪದೇ ವಿಡಿಯೋ ತೋರಿಸಿ ಆಕೆಗೆ ಮಂಚಕ್ಕೆ ಕರೆಯೋದು, ಲೈಂಗಿಕವಾಗಿ ಬಳಸ್ಕೊಳ್ಳೋದು ಮಾಡಿದ್ದಾನೆ ಅಂತ ಯುವತಿ ಆರೋಪ ಮಾಡೋದು ಹೀಗೆ. ರಿಲೇಶನ್ಶಿಪ್ ಒಳಗೆ ಫೋಟೋಸ್ ವಿಡಿಯೋಸ್ ಅದಾವ, ಆಮೇಲೆ ನೇಕೆಡ್ಸು ಅದಾವ. ಆಮೇಲೆ ಒಂದು 2 ಫೋನ್ಸ್ ಅದಾವ, ಲ್ಯಾಪ್ಟಾಪ್ಸ್, ಪೆನ್ ಡ್ರೈವ್, ಮೆಮರಿ ಕಾರ್ಡ್, ಆಮೇಲೆ ಕಂಪ್ಯೂಟರ್ ಐತಿ. ಆಮೇಲೆ ಅವ್ರು ಯಾರ್ಯಾರು ಫ್ರೆಂಡ್ಸಿಗೆ ಲೀಕ್ ಮಾಡ್ಯಾನ ಅದು ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಬೇಕು. ಧಾರವಾಡದಲ್ಲಿ ರಿಜಿಸ್ಟರ್ ಮ್ಯಾರೇಜ್ಗೆ ಮುಫೀಸ್ ಸಿದ್ಧತೆ. ಯುವತಿ ಮನೆಯವರ ನಿರಾಕರಣೆಗೆ ನಿಂತ ಮದುವೆ. ಇತ್ತ ಮುಫೀಸ್ ತರಾತುರಿಯಲ್ಲಿ ಧಾರವಾಡದಲ್ಲಿ ಸಹನಾಳ ಜೊತೆ ರಿಜಿಸ್ಟರ್ ಮ್ಯಾರೇಜ್ಗೆ ಎಲ್ಲಾ ತಯಾರಿ ಮಾಡ್ಕೊಂಡಿದ್ದ ಕಣ್ರಿ. ಈ ವಿಷಯ ಹುಡುಗಿ ಮನೆಯಲ್ಲಿ ಗೊತ್ತಾಗಿದ್ದೇ ತಡ ಮದುವೆಯನ್ನ ನಿಲ್ಲಿಸ್ಬಿಟ್ಟಿದ್ರು. ಸಹನಾಳೆಗೆ ಬುದ್ಧಿವಾದನ್ನ ಹೇಳಿ ಆಕೆಯ ಮನಪರಿವರ್ತನೆ ಮಾಡಿದ್ರು. ರಿಲೇಶನ್ಶಿಪ್ ಸ್ಟಾರ್ಟ್ ಆದಮೇಲೆ ನಮ್ಮ ಪೇರೆಂಟ್ಸಿಗೆ ಗೊತ್ತಾಯ್ತು. ಆಮೇಲೆ ಒಂದು ಕಾಸ್ಟ್ ನನಗೆ ಗೊತ್ತೇ ಇದ್ದಿದ್ದಿಲ್ಲ ಅವ್ನು ಮುಸ್ಲಿಮ್ ಅಂತ. ಅದಾದಮೇಲೆ ನಮ್ಮ ಪೇರೆಂಟ್ಸ್ ನನಗೆ ರಿಯಲೈಸ್ ಮಾಡಿದ್ರು ಅವ್ನ ಕಾಸ್ಟ್ ಬೇರೆ, ನನ್ನ ಕಾಸ್ಟ್ ಬೇರೆ, ಆಮೇಲೆ ಕಲ್ಚರ್ ಬೇರೆ, ಡಿಫ್ರೆನ್ಸಸ್ ಭಾಳ ಐತಿ. ಆಮೇಲೆ ನಾನು ಸ್ಟಡಿ ಮಾಡಿದೆ ಅವ್ರ ಕಾಸ್ಟ್ ಹೆಂಗೈತಿ ಹೆಂಗಿಲ್ಲ ಅಂತಂದು ಸ್ಟಡಿ ಮಾಡಿದೆ. ಆಮೇಲೆ ರಿಲೇಶನ್ಶಿಪ್ ಒಳಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯ್ತು. ಹಾಗಾಗಿ ನಾನು ಬ್ರೇಕಪ್ ಮಾಡಿದೆ. ಬ್ರೇಕಪ್ ಆದ ನಂತರ ನಾನು ಕ್ಯಾನ್ಸಲೇಷನ್ಗೂ ಇದನ್ನು ಮಾಡಿದೆ. ಸಹನಾ ಮದುವೆಗೆ ಒಪ್ಪದಿದ್ದಾಗ ಬ್ಲಾಕ್ ಮೇಲ್. ಮುಫೀಸ್ ವಿರುದ್ಧ ದೂರನ್ನ ದಾಖಲಿಸಿದ ಯುವತಿ. ತನ್ನೊಳಗೆ ತಾನೇ ಕೊರಗುತ್ತಿದ್ದ ಯುವತಿಗೆ ಮುಫೀಸ್ ಪದೇ ಪದೇ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ದ. ಯುವತಿ ಮನೆಯಲ್ಲಿ ಯಾರು ಇಲ್ಲದಿದ್ದಾಗ ಮನೆಗೆ ನುಗ್ಗಿ ನಿನ್ನ ಖಾಸಗಿ ವಿಡಿಯೋ ರಿಲೀಸ್ ಮಾಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾನ ಕಳಿತೀನಿ ಅಂತ ಬೆದರಿಕೆ ಹಾಕ್ತಿದ್ದ. ನಾನು ಹೇಳಿದಂತೆ ಕೇಳು, ಇಲ್ದೆ ಹೋದ್ರೆ ಕೊಲೆ ಮಾಡ್ತೀನಿ ಅಂತ ಕೊಲೆ ಬೆದರಿಕೆ ಬೇರೆ ಹಾಕಿದ್ನಂತೆ.
ಎಸ್, ಯುವತಿ ಅವನ ಭಯಕ್ಕೆ ತನ್ನಲ್ಲೇ ತಾನು ನೋವು ನುಂಗುತ್ತಿದ್ಲು. ಎಲ್ಲಿ ಆತನ ಬಗ್ಗೆ ಹೇಳಿದ್ರೆ ತೊಂದರೆ ಕೊಡ್ತಾನೆಂದು ಭಯಭೀತಗೊಂಡಿದ್ಲು ಕಣ್ರಿ. ಆದ್ರೆ ಯಾವಾಗ ಹುಬ್ಬಳ್ಳಿ ಜಿಮ್ ಟ್ರೈನರ್ ಸಮೀರ್ ಸುದ್ದಿ ಆಕೆ ನೋಡಿದ್ಲೋ ಆಗ್ಲೇ ಧೈರ್ಯ ಮಾಡಿ ನನ್ನ ಜೊತೆಗೂ ಇದೇ ರೀತಿ ಆಗಿದೆ ಅಲ್ಲ ಅಂತ ಆಕೆಗೆ ಅನಿಸಿದೆ. ಹೀಗಾಗಿ ಮುಫೀಸ್ ಮಿಯಾನ್ ಅವರ ವಿರುದ್ಧ ದೂರನ್ನ ಕೊಡೋದಕ್ಕೆ ಮುಂದಾಗ್ತಾಳೆ. ಈಕೆಯ ಜೊತೆ ಹಿಂದೂ ಸಂಘಟನೆಗಳು ಬಂದು ಧೈರ್ಯ ತುಂಬಿದಾಗ ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾಳೆ. ಆಮೇಲೆ ಯಾರ್ಯಾರು ಇದು ವಿಡಿಯೋ ನೋಡಕತ್ತೀರಿ ನಾನು ರಿಕ್ವೆಸ್ಟ್ ಮಾಡತ್ತೀನಿ. ಆಮೇಲೆ ಪೊಲೀಸ್ ಇಲಾಖೆಗೂ ನಾನು ರಿಕ್ವೆಸ್ಟ್ ಮಾಡಕತ್ತೀನಿ, ನನಗೆ ಪ್ಲೀಸ್ ನಂಗೆ ರಿಕವರಿ ಆಗಬೇಕು, ನಂಗೆ ವಿಡಿಯೋಸ್ ಬೇಕು. ಸದ್ಯಕ್ಕೆ ಮುಫೀಸ್ ಮಿಯಾನ್ ಅವರ ವಿರುದ್ಧ ಲವ್ ಜಿಹಾದ್ ಹಾಗೂ ಅತ್ಯಾಚಾರ ಸೇರಿದಂತೆ ಇತರೆ ದೂರುಗಳು ದಾಖಲಾಗಿವೆ. ಆದ್ರೆ ಇನ್ನೊಮ್ಮೆ ಹೇಳ್ತಾ ಇದ್ದೀವಿ ಕೇಳಿ, ಇದು ಕೇವಲ ಹುಬ್ಬಳ್ಳಿ ಧಾರವಾಡ ಮಾತ್ರ ಅಲ್ಲ, ರಾಜ್ಯದ ಹಲವು ಭಾಗದಲ್ಲಿ ಇದೇ ರೀತಿ ನಡೆಯುತ್ತಿದೆ. ಮಾನಕ್ಕೆ ಅಂಜಿ ಎಷ್ಟೋ ಯುವತಿಯರು ಮುಂದೆ ಬರ್ತಿಲ್ಲ ಕಣ್ರಿ. ಎಲ್ಲವನ್ನ ಸಹಿಸಿಕೊಂಡು ಇರೋದಕ್ಕಿಂತ ಇಂಥ ಪಾಪಿಗಳ ವಿರುದ್ಧ ದೂರನ್ನ ನೀಡುವ ಧೈರ್ಯ ಮಾಡಿ. ಅದರಲ್ಲೂ ಹಿಂದೂ ಹುಡುಗಿಯರು ಕೇರಳ ಸ್ಟೋರಿಗಳಂತ ಮೂವಿಗಳನ್ನ ನೋಡಿ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಬಿಗ್ ಟಿವಿ ಕರ್ನಾಟಕ, ಹುಬ್ಬಳ್ಳಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.